ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಡಿಸೆಂಬರ್ ತಿಂಗಳಲ್ಲಿ ಬಂಪರ್ ಕ್ರಾಪ್ ಇರೋ ಮೆಣಸಿನ ಬಳ್ಳಿಗೆ ಮರೆಯದೆ ನೀರನ್ನು ಹಾಕಿ. ಯಾಕೆಂದರೆ ನೀರು ಕಡಿಮೆ ಆದ ತಕ್ಷಣವೇ ಮೆಣಸಿನ ಬಳ್ಳಿ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಹಾಗಾಗಿ ವಿಲ್ಟಿಂಗ್ ಅವಾಯ್ಡ್ ಮಾಡೋದಕ್ಕೆ ನೀರನ್ನು ಮರೆಯದೆ ಹಾಕಿ. ನೀರನ್ನು ಓಸ್ ಇರಿಗೇಷನ್ ಅಥವಾ ನಾವು ಕೊಡಪಾನದ ಮೂಲಕ ಹಾಕುವುದಾದರೆ 50ರಿಂದ 80 ಲೀಟರ್ ನೀರನ್ನು ಹಾಕಬೇಕು. ಡ್ರಿಪ್ ಇರಿಗೇಷನ್ ಮೂಲಕ ಕೊಡುವುದಾದರೆ 4ರಿಂದ 5 ಲೀಟರ್ ಒಂದು ದಿನ ಬಿಟ್ಟು ಒಂದು ದಿನದ ಅಂತರದಲ್ಲಿ ಕೊಡಬೇಕು. ಹಾಗೆಯೇ ಬಂಪರ್ ಕ್ರಾಪ್ ಇರುವ ಮೆಣಸಿನ ಬಳ್ಳಿಗೆ ನ್ಯೂಟ್ರಿಯೆಂಟ್ ಸ್ಪ್ರೇಯನ್ನು ಕೊಡಬೇಕು. ಇದರಿಂದ ಮೆಣಸಿನ ಬಳ್ಳಿ ಸ್ಟ್ರೆಸ್ಸನ್ನು ತಡೆದುಕೊಳ್ಳುತ್ತದೆ. ನೀವು 19 ಮತ್ತು ಪೊಟ್ಯಾಷಿಯಂ ನೈಟ್ರೇಟನ್ನು 1 kg 1 ಬ್ಯಾರಲ್ಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದರೆ ಮೆಣಸಿನ ಬಳ್ಳಿಯು ಹೆಲ್ತಿಯಾಗಿರುತ್ತದೆ. ಹಾಗೆಯೇ ಸಂಜೆ ಬಿಸಿಲು ಬೀಳುವ ಜಾಗದಲ್ಲಿ, ಅಂದರೆ ಮೆಣಸಿನ ಬಳ್ಳಿಗೆ ಸಂಜೆ ಬಿಸಿಲು ಬೀಳುವ ಜಾಗದಲ್ಲಿ ಸುಣ್ಣದ ಸ್ಪ್ರೇಯನ್ನು ಮಾಡಬೇಕು. ಇದರಿಂದ ಮೆಣಸಿನ ಬಳ್ಳಿಯು ಸೂರ್ಯನ ಕಿರಣಗಳಿಂದ ಹಾನಿಯಾಗುವುದಿಲ್ಲ ಹಾಗೂ ಮೆಣಸಿನ ಬಳ್ಳಿಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗೋದಿಲ್ಲ. ಹಾಗಾಗಿ ಇದನ್ನು ಕೂಡ ನೀವು ಡಿಸೆಂಬರ್ ತಿಂಗಳಲ್ಲಿ ಮರೆಯದೆ ಮಾಡಬೇಕು. ನೀರು ಹಾಕುವುದಕ್ಕೆ ಕಷ್ಟವಾದರೆ ನೀವು ಹೈಡ್ರೋಜೆಲ್ಲನ್ನು ಕೂಡ ಬಳಸಬಹುದು. ಅಂದರೆ ದೊಡ್ಡ ಮೆಣಸಿನ ಬಳ್ಳಿಯ ಸುತ್ತಲೂ 5ರಿಂದ 6 ಗುಂಡಿಯನ್ನು ಮಾಡಿ ಅದಕ್ಕೆ ಹೈಡ್ರೋಜೆಲ್ಲನ್ನು ಹಾಕಿದರೆ ಮೆಣಸಿನ ಬಳ್ಳಿಯು ಸ್ಟ್ರೆಸ್ಸನ್ನು ತಡೆದುಕೊಳ್ಳುತ್ತದೆ. ಇದನ್ನು ಕೂಡ ನೀವು ಡಿಸೆಂಬರ್ ತಿಂಗಳಲ್ಲಿ ಮಾಡಿ ನಿಮ್ಮ ಮೆಣಸಿನ ಬಳ್ಳಿಯನ್ನು ರಕ್ಷಿಸಬಹುದು. ಈ ರೀತಿಯ ಕೆಲಸಗಳನ್ನು ಮಾಡಿ ನಿಮ್ಮ ಮೆಣಸಿನ ಬಳ್ಳಿಯನ್ನು ರಕ್ಷಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಹಾಗೆ ಅಗ್ರಿಕಲ್ಚರಲ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಹಾಗೆ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.